ಸುರೇಶ ಜೈಲ್ನಾಗ ಹೆಂಗಿದೆಯೋ. ಅವಳು ಸವಾಸ ಮಾಡಬೇಡ ಮಾಡಬೇಡ ಅಂತಂದ್ರು ಕೇಳಲಿಲ್ಲ ನನ್ನ ಮಾತು. ಅವಳು ಸವಾಸ ಮಾಡಿ ಈಗ ಜೈಲ್ನಾಗ ಹೋಗಿ ಕುಕ್ಕಮ್ಮಂಗಾಯ್ತು. ನಿನ್ನ ಮದುವೆ ನೋಡಿ ನಿನ್ನ ಮಕ್ಕಳು ನೋಡಿ ಖುಷಿ ಪಟ್ಟು ಕಣ್ಮುಚ್ಕೋಬೇಕು ಅಂತ ನಾನು ನಿಮ್ಮಪ್ಪ ಏನೋ ಆಸೆ ಇಟ್ಕೊಂಡಿದ್ವಿ. ಇಂಥ ಕೆಲಸ ಆಗೋಯ್ತಲ್ಲೋ ದೇವ್ರೇ. ಈಗ ಹೆಂಗಪ್ಪ ನನ್ನ ಮಗನ ಬಿಡಿಸ್ಕೊಂಬರೋದು ದೇವ್ರೇ. ಅಯ್ಯೋ ನನ್ನ ಮಾತು ಕೇಳ್ತಿರ್ಲಿಲ್ಲ, ದುಡ್ಡು ಇಟ್ಕೊಂಡು ಮೆರಿತಿದ್ದ. ಈ ಅಪ್ಪನೂ ಅಷ್ಟೇ, ಮಗ ಮಗ ಕೆಲಸದಾಗ ಇದ್ದಾನೆ ಅಂತಾನ ಮೆರೆಸ್ತಾ ಇದ್ರು. ಅವನು ಆ ಹುಡುಗಿ ಈ ಹುಡುಗಿ ಅಂತ ಹೋಗಿ ಅವಳ ಶಿಲ್ಪನ ಸವಾಸ ಮಾಡಿ ಈಗ ಅವಳ ಕಿಡ್ನಾಪ್ ಅಂತೆ ಅದು ಇದು ಅಂತ ಮಾಡಕ್ಕೆ ಹೋಗಿ ಸಿಗಾಕೊಂಡು ಜೈಲ ಕೊಳೆಯಂಗಾಯ್ತಲ್ಲಪ್ಪ. ಅಯ್ಯೋ ಏನು ಮಾಡೋದು ಈ ಅಪ್ಪ ಎಲ್ಗೋತೋ ಏನೋ. ಮಗನ ಚಿಂತೆ ಒಂದು ಈಟಿಲ್ಲ ಈ ಅಪ್ಪಗೆ. ಸುಮ್ಮನೆ ಹೋಗುತ್ತೆ ಜೈಲ್ನಾಗ ಇದಲ್ಲ ಮಗ, ಅವ್ನು ಹೆಂಗೆ ಬಿಡಿಸ್ಕೊಂಬರೋದು ಹೆಂಗೆ ಹೊರಗೆ ಕರ್ಕೊಂಬರೋದು ಅಂತನ ಯೋಚನೆ ಮಾಡೋದು ಬಿಟ್ಟು ಸುಮ್ಮನೆ ಹೋಗುತ್ತೆ ಹೊಲ್ದಕ್ಕೆ ಅಲ್ಲಿಗೆ ಇಲ್ಲಿಗೆ ಅಂತಾನೆ ಈ ಅಪ್ಪ. ಲೇ ಇವಳೆ ಯಾಕೆ ಹಿಂಗೆ ಕುಕ್ಕೊಂಡಿದ್ಯಾ ಮನೆ ಬಾಗ್ಲಾಗೆ? ಎದ್ದು ನಡಿ ಒಳಕ್ಕೆ. ಯಾಕೆ ಹಿಂಗೆ ಕುಕ್ಕೊಂಡಿದ್ಯಾ? ಅಲ್ಲೇ ಊಟ ಮಾಡ್ದ? ನಡಿ ಕುಂಬಾನ. ಯಾರಿಗೆ ಕೂಳು ಇಳಿಯುತ್ತೆ ಹೇಳು? ಮಗ ಜೈಲ್ನಾಗ ಇದ್ದಾನೆ, ನಾನು ಹೆಂಗೂ ಉಂಬಕ್ಕಾಗುತ್ತೆ? ನಿನಗಂತೂ ಒಂದೇಟು ಚಿಂತಿಲ್ಲ, ಹೆಂಗೆ ಕರ್ಕೊಂಬರೋದು ಅಂತ ಯೋಚನೆ ಮಾಡೋದು ಬಿಟ್ಟು ಒಂಬತ್ತರ ಚಿಂತೆ ನಿನಗೆ. ನಡಿ ಹೋಗೋಣ ಜೈಲಿಗೆ. ಹೋಗಿ ಏನಾನ ಮಾಡಿ ಕೇಳ್ಕೊಂಡು ಕರ್ಕೊಬರೋಣ ಪೊಲೀಸ್ನವ್ರನ್ನ ಕೇಳಿ, ಏನೋ ಇದೊಂದ್ಸಲ ಮಾಡಿ ತಪ್ಪಾಯ್ತು ಬಿಟ್ಬಿಡ್ರಿ ಅಂತಾನ. ಅವ್ನು ಮಾಡಿರೋದು ಹುಡುಗಿ ಎತ್ತಾಕೊಂಡು ಹೋಗೋಂಥ ಕೆಲಸ. ಇವಾಗ ಬಿಡಿಸ್ಕೊಂಬರೋಕ್ಕಾಗುತ್ತಾ? ಒಂದು 2 ದಿವಸ ನಿಲ್ಲು, ಆಮೇಲೆ ಬಿಡಿಸ್ಕೊಂಬರೋಣ. ಏನಾನ ಒಂದು ಉಪಾಯ ಒಳೆಯುತ್ತೆ. ಅಯ್ಯೋ ಉಪಾಯ ಒಳೆಯುತ್ತೆ ಅಂತ ನಿಂತ್ಕೊಂಡಿದ್ದೆ. ಮಗ ಬರೋಲ್ಲ, ಜೈಲ್ನಾಗೆ ಇರ್ತಾನೆ ಅಷ್ಟೇನೆ. ನಡೀರಿ ಹೋಗಿ ಹೆಂಗಾರ ಮಾಡಿ ಬಿಡಿಸ್ಕೊಂಬರೋಣ. ಅಲ್ಲ ಅವ್ರೇನೋ ಕಂಪ್ಲೇಂಟ್ ಕೊಟ್ಟಿರೋರು ವಾಪಸ್ ತಗೊಂಡ್ರೆ ಬಿಡ್ತಾರಂತಲ್ಲ. ಅವಣ್ಣ ಹೇಳ್ತಾ ಇತ್ತು ಶಾನ್ ಬೋಗ್ರು, ಅವರೇನ ಅವಳ ಇದ್ದಾಳಲ್ಲ ಶಿಲ್ಪ ಅಂಬಳು ಕಂಪ್ಲೇಂಟ್ ಕೊಟ್ಟಿರೋಳು, ಅವಳೇನ ವಾಪಸ್ ತಗೊಂಡ್ರೆ ಬಿಡ್ತಾರಂತೆ ಅಂತ ಹೇಳ್ತಾ ಇತ್ತು. ಅದಕ್ಕೆ ಹೆಂಗಾನ ಮಾಡಿ ಕೇಳ್ಕೊಂಬರೋಣ. ವಾಪಸ್ ತಗೊಂಡ್ರಿ ಏನೋ ತಿಳಿದು ತಪ್ಪು ಮಾಡವನೆ, ಇನ್ನೊಂದ್ಸಲ ಹಂಗೆಲ್ಲ ಮಾಡಲ್ಲ ಅಂತಾನೆ ಹೇಳೋಣ. ನಡಿ ಹೋಗಿ ಕೇಳೋಣ, ಏನಾರು ವಾಪಸ್ ತಗೊಂಡ್ರೆ ತಗೋಬೋದು. ಅಯ್ಯೋ ಅಲ್ಲ, ಅವರೇ ಕೊಟ್ಟು ವಾಪಸ್ ತಾಳ್ರಿ ಅಂದರೆ ನಾವು ಹೋಗಿ ಕೇಳಿದ್ರೆ ಸುಮ್ಮನೆ ಇರ್ತಾರ? ಬಾಯಿಗೆ ಬಂದಂಗೆ ಬೈಸ್ಕೊಂಡು ಬರ್ಬೇಕಾಗುತ್ತೆ. ಸುಮ್ಮನಿರು, ನಡಿ ಒಳಗೆ ಸುಮ್ಮನೆ. ಅಯ್ಯೋ ನಡಿಯ ಮಾರಾಯ, ಅಲ್ಲಿ ಹೋಗಿ ಆ ಪಟೇಲಪ್ಪ ಇದಾನಲ್ಲ, ಆ ಪಟೇಲಪ್ಪರ ಅವ್ರ ಮಾವನ ಮಗಳು ಏನೋ ಅವಳು ಶಿಲ್ಪ ತಾನೆ, ಆ ಪಟೇಲಪ್ಪನೇ ಹೋಗಿ ಕೇಳೋಣ. ಹಿಂಗೆ ಸೊಸೆ ಏನೋ ನನ್ನ ಮಗ ತಪ್ಪು ಮಾಡಿಬಿಟ್ಟವನೆ, ಕಿಡ್ನಾಪ್ ಅಂತ ಮಾಡಿ ಕಂಪ್ಲೇಂಟ್ ವಾಪಸ್ ತಗೊಳಮ್ಮ ಕೇಳು ಅಂತ ಹೇಳಿರೆ ಅವನು ಹೇಳ್ತಾನೆ ಒಂದಿಟ್ಟು. ಅಯ್ಯಪ್ಪ ಪಟೇಲಪ್ಪ ಅವನು ಹೇಳ್ತಾನೋ ಇಲ್ವೋ ನನಗಂತೂ ನಂಬಿಕೆ ಇಲ್ಲಮ್ಮ. ಎಲ್ಲ ಇಲ್ಲೇ ಹೇಳಿರಿ ಆಗಲ್ಲ. ನಡಿ ಹೋಗಿ ಕೇಳೋಣ ಒಂದು ಸರಿನಾ. ಒಪ್ಸಪ್ಪ, ಏನು ಮಾಡೋಕ್ಕಾಗುತ್ತೆ, ಇದೊಂದ್ಸಲ ತಪ್ಪು ಮಾಡಿದ್ದೀವಿ, ಏನೋ ನಾವು ಒಂದೇ ಊರವರು, ನಾವು ಏನ್ಕನ ಬೇಕಾಗ್ತೀವಿ ಅಂತಾನ ಕೇಳ್ಕೊಂಬನ. ನಡಿ, ಏನು ಮಾಡೋಕ್ಕಾಗುತ್ತೆ, ಇವಾಗ ನಮಗೆ ಕಷ್ಟ ಬಂದೈತೆ ಅಂದಮೇಲೆ ನಾವೇ ಕಾಲಿಡ್ಕೋಬೇಕು. ನಡಿ, ಇಲ್ಲೇ ಮಾತಾಡಿರಿ ಆಗಲ್ಲ, ಹೋಗಿ ನಮ್ಮ ಪ್ರಯತ್ನ ನಾವು ಮಾಡಬೇಕು. ಸರಿ ಆಯಿತು, ಬಾ ಹೋಗೋಣ. ಅದು ಒಂದು ಪ್ರಯತ್ನ ಮಾಡೇ ಬಿಡೋಣ. ಮನೆಯಾಗ ಇದನೋ ಇಲ್ವೋ ಒಂದು ಪಟೇಲ. ಪಟೇಲಪ್ಪ ಏನಣ್ಣ ನೀವಿಲ್ಲಿ? ಏನು ನಮ್ಮ ಮನೆಯವ್ರು ಬೇಕಾಗಿತ್ತಾ? ಹೌದಮ್ಮ, ಏನೋ ಮಾತಾಡ್ಬೇಕಾಗಿತ್ತು. ಇದ್ದಾನೆ ನಿನ್ನ ಗಂಡ? ಇದ್ದಾರೆ, ಬರೀ ಒಳಿಕೆ ಬಾರಕ್ಕ, ಬಾ ಒಳಿಕೆ ಕುತ್ಕೊಳ್ರಿ, ಕರಿತೀನಿ, ಒಳಗಿದ್ದಾರೆ. ರೀ ರಾಮೇಗೌಡರು ಮತ್ತೆ ಒಕ್ಕಯ್ಯ ಬಂದಿದ್ದಾರೆ, ಬರ್ರಿ. ಏನೋ ಮಾತಾಡ್ಬೇಕಂತೆ. ಏನು ಗೌಡ್ರೆ, ನಮ್ಮನೆ ಹತ್ರ ಬಂದ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಊಟ ಮಾಡ್ರಿ. ಅಯ್ಯೋ ಊಟ ಗೀಟ ಏನು ಬೇಡಪ್ಪ, ನಾವು ಊಟ ಮಾಡೋ ಅಂಥ ಪರಿಸ್ಥಿತಿಲಿಲ್ಲ. ಏನೋ ಕೇಳಬೇಕಾಗಿತ್ತು ನಿನ್ನ, ಅದಕ್ಕೆ ಬಂದಪ್ಪ. ಏನೋ ಹೌದಾ? ಏನು ಹೇಳ್ರಿ ಗೌಡ್ರೆ, ಏನು ಸಮಾಚಾರ, ಏನಾಗಬೇಕಾಗಿತ್ತು? ಕೂತ್ಕ ಹೇಳ್ತೀನಿ. ಹೇಳ್ರಿ, ಕೂತ್ಕೊಂಡೆ. ಅದೇನು ಅಂತಾನ ಹೇಳ್ರಿ. ಏನಿಲ್ಲಪ್ಪ, ನಮ್ಮ ಸುರೇಶ ಹಿಂಗೆ ಅದೇ ನಿಮ್ಮ ಮಾವನ ಮಗಳು ಶಿಲ್ಪ ಅನ್ನೋ ಹುಡುಗಿನ ಓದ್ಕೊಂಡೋಗಿ ನಮ್ಮ ತೋಟದ ಗುಡ್ಲಕ್ಕೆ ಕೂಡಾಕಿದ್ದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸೈತ ಹುಡುಗಿ. ಅದಕ್ಕೆ ಇವಾಗ ಅವ್ರ ಅಮ್ಮ ಹೇಳ್ತಾ ಇದ್ದಾಳೆ, ನನ್ನ ಮಗ ಜೈಲ್ನಾಗ ಇದ್ದಾನೆ, ಬಿಡಿಸ್ಕೊಂಬರೋದು ಹೆಂಗೆ ಅಂತಾನೆ. ಏನು ಮಾಡೋದಪ್ಪ? ನೋಡಿ ಗೌಡ್ರೆ, ಅವ್ನು ಮಾಡಿದ್ದು ತಪ್ಪು ತಾನೆ. ನಿಮ್ಮ ಮಗನೇ ಆಗಲಿ ಯಾರನ್ನೇ ಆಗಲಿ ಹೇಳು, ಒಂದು ಹುಡುಗಿನ ಹಂಗೆ ಕಿಡ್ನಾಪ್ ಮಾಡಿ ಬಚ್ಚಿಟ್ರೆ ಯಾರು ತಾನೇ ಸುಮ್ಮನಿರ್ತಾರೆ? ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸಿರೋದು. ಸ್ವಲ್ಪ ದಿನ ಜೈಲ್ನಾಗ ಇರಲಿ ಬಿಡ್ರಿ, ಬುದ್ಧಿ ಬರುತ್ತೆ ಅವನಿಗೂ. ಬರೀ ಇಂಥ ಸವಾಸ ಮಾಡ್ಕೊಂಡು ನಿಮ್ಮ ಮರ್ಯಾದಿನೂ ಕಳೀತಾನೆ ಅವನು ಅಂತವನಿಗೆ. ಆಗಲಿ ಶಿಕ್ಷೆ, 1-2 ದಿವಸ ಅಲ್ಲಿದ್ದರೆ ಸರಿಯಾಗಿ ಬುದ್ಧಿ ಬರುತ್ತೆ. ಬುದ್ಧಿ ಬಂದಮೇಲೆ ಆಮೇಲೆ ಅವನೆಲ್ಲ ಸರಿ ಆಗ್ತಾನೆ, ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ. ಸುಮ್ಮನಿರ್ರಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಅಯ್ಯೋ ಹಂಗಂದ್ರೆ ಹೆಂಗಪ್ಪ? ನಮಗೆ ಕೂಳೆ ಇಳಿತಾ ಇಲ್ಲ. ಅವನು ಹೋದಾಗಿಂದ ನನಗಂತೂ ಕಣ್ಣು ಮುಚ್ಚಿರು ಅವನೇ, ಕಣ್ಣು ತೆಗೆದ್ರು ಅವನೇ ಕಾಣಿಸ್ತಾನೆ. ಯಾವಾಗ ಕರ್ಕೊಂಬತ್ತೀವೋ ಯಾವಾಗ ನೋಡ್ತೀವೋ ಅಂತ ಅನ್ನಿಸ್ತೈತೆ. ಅದಕ್ಕೆ ಅವ್ನು ಹೆಂಗಾದ್ರೂ ಮಾಡಿ ಜೈಲಿಂದ ಬಿಡಿಸ್ಕೊಂಬರ್ಬೇಕು ಕಣಪ್ಪ. ನಮ್ಮ ಕೈಲಿ ಆಗಲ್ಲ ಅವನು ಬಿಟ್ಟಿರೋಕ್ಕೆ.
ಅವನೆಂದು ಕಷ್ಟ ನೋಡ್ದವನಲ್ಲ, ಯಾವಾಗಲೂ ಸುಖವಾಗಿದ್ದವನು. ಈಗ ತಗೊಂಡೋಗಿ ಜೈಲಿಗೆ ಹಾಕವ್ರೆ. ಅಯ್ಯೋ ಅಕ್ಕ, ಅವನಂತ ಕೆಲಸ ಮಾಡಿದ್ದಾನೆ. ನಿಮಗೆ ಗೊತ್ತಲ್ಲ, ಅದೇ ನಿಮ್ಮ ಮಗಳನ್ನಾಗಲಿ ಯಾರಾದರೂ ಕಿಡ್ನಾಪ್ ಮಾಡಿ ಎಲ್ಲನ ಬಚ್ಚಿಟ್ಟಿದ್ರೆ 2 ದಿವಸದ ಗಟ್ಟಲೆ ನಿಮಗೆ ಎಷ್ಟು ಸಿಟ್ಟು ಬರೋದು ಹೇಳ್ರಿ? ನೀವು ಹಂಗೆ ಮಾಡ್ತಿದ್ರಿ ತಾನೇ, ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತಿದ್ರಿ ತಾನೇ? ಹಂಗೇನೆ ಶಿಲ್ಪಾನು ಮಾಡವಳೆ ಅಷ್ಟೇನೆ. ಅದರಲ್ಲೇನು ತಪ್ಪೇನಿಲ್ಲ ಬಿಡಿ, ನಿಮ್ಮ ಮಗ ಮಾಡಿರೋದು ಅಂತ ಅಪರಾಧ ಮಾಡ್ಯವನಿ. ಹಂಗೆಲ್ಲ ಮಾಡಬಾರ್ದು ಅಂತ ಗೊತ್ತಾಗಲ್ವಾ ವಿದ್ಯಾವಂತನಾಗಿ? ಗೊತ್ತಪ್ಪ, ಅಂತ ಕೆಲಸ ಮಾಡ್ಯವನಿ ಅಂತಾನ. ಆದ್ರೆ ನಮ್ಮ ಕೈಲಿ ಅವನ್ನ ಬಿಟ್ಟಿರಕ್ಕಾಗ್ತಾ ಇಲ್ಲ. ಇಷ್ಟು ವರ್ಷ ಸುಖವಾಗಿ ಸಾಕಿ ಈಗ ಅವನ್ನ ಜೈಲನ್ನ ನೋಡ್ಬೇಕು ಅಂದ್ರೆ ಯಾವ ತಂದೆ ತಾಯಿಗೆ ತಾನೇನೆ ಸಂತೋಷ ಆಗುತ್ತೆ ಹೇಳು? ಅದಕ್ಕೆ ಹೆಂಗಾದ್ರೂ ಮಾಡಿ ಅವನ್ನ ಬಿಡಿಸ್ಕೊಂಬರ್ಬೇಕು. ಅದಕ್ಕೆ ನಿಮ್ಮ ಸಹಾಯ ಕೇಳ್ಕೊಂಬಂದಿದೀವಿ ಅಪ್ಪ ಪಟೇಲಪ್ಪ, ನೀನೇ ನಮಗೆ ಸಹಾಯ ಮಾಡಬೇಕು. ಅಯ್ಯೋ ಅಕ್ಕ, ನಮ್ಮ ಮನೆಯವರು ಹೆಂಗ್ ಸಹಾಯ ಮಾಡಕ್ಕಾಗುತ್ತೆ? ಇವ್ರೇನ್ ಪೊಲೀಸಾ ಅಥವಾ ಲಾಯರ? ಹೇಳ್ರಿ. ಇವ್ರಿಗೆ ಕರ್ಕೊಂಬರಂಗಿದ್ರೆ ಇವರೇ ಕರ್ಕೊಂಬರೋರು, ಬಿಡಿಸ್ಕೊಂಬರೋರು. ಹಂಗಲ್ಲಮ್ಮ, ಬಿಡಿಸ್ಕೊಂಬರೋಕ್ಕೆ ಲಾಯರು ಪೊಲೀಸ್ ಅಂತಲ್ಲ, ಕೇಸ ವಾಪಸ್ ತಗೊಂಡ್ರೆ ಬಿಡ್ತಾರಂತೆ. ಯಾರೋ ಹೇಳಿದ್ರಂತೆ ಇವಳಿಗೆ. ಅದಕ್ಕೇನೆ ಈಗ ನೀನೇ ನಮ್ಮ ಕೈ ಹಿಡಿಬೇಕು. ನೀನು ಶಿಲ್ಪ ಕಂಪ್ಲೇಂಟ್ ಕೊಟ್ಟಿರೋದ ವಾಪಸ್ ತಗೊಂಬಂಗೆ ಮಾಡಿದ್ರೆ ನಮ್ಮ ಮಗನ ಜೈಲಿಂದ ಬಿಡಿಸ್ಕೊಂಬರ್ಬೋದು ಅಂತಾನ. ಅದಕ್ಕೆ ನಿಮ್ಮ ಅತ್ತೆ ನಿಮ್ಮ ಮಾವನ ಮಗಳಲ್ವ ಅವಳು, ಅದಕ್ಕೆ ಒಂದು ಮಾತು ಹೇಳಿ ಏನೋ ತಪ್ಪಾಯಿತು ಕ್ಷಮಿಸಿ ವಾಪಸ್ ತಗೊಂಬಕ್ಕೆ ಹೇಳಿದ್ರೆ ನನ್ನ ಮಗನ ಕರ್ಕೊಂಬರ್ಬೋದು ಜೈಲಿಂದನ ಅಂತಾನ. ಓ, ಕೇಸ್ ವಾಪಸ್ ತಗೋಬೇಕಾ? ಅಯ್ಯೋ ಅಣ್ಣ, ನಾನೆಲ್ಲ ಕಂಪ್ಲೇಂಟ್ ಕೊಟ್ಟಿರೋದು. ಆ ಕಂಪ್ಲೇಂಟ್ ಕೊಟ್ಟಿರೋದ್ರ ಬಗ್ಗೆ ನನಗೆ ಗೊತ್ತೂ ಇಲ್ಲ. ನಮ್ಮ ಮಾವ ಅತ್ತೆ ಬಂದಿದ್ರಲ್ಲ, ಅವರು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಅವ್ರ ಮಗಳನ್ನ ಕರ್ಕೊಂಡೋಗಿ ಬಂದಿರೋದು. ನಾನು ಹೆಂಗೆ ಹೇಳೋಕ್ಕಾಗುತ್ತೆ ಶಿಲ್ಪನ್ಗೆ? ನನ್ನ ಮಾತಂತೂ ಕೇಳಲ್ಲ ಅವಳು. ಬೇಕಂದರೆ ರಾಧನೆ ಕೇಳ್ರಿ, ಅವಳಂತೂ ನನ್ನ ಮಾತು ಕೇಳಲ್ಲ. ಹೌದಣ್ಣ, ಆ ಶಿಲ್ಪ ಎಂಥವಳು ಅಂತನ ನಿಮಗೂ ಗೊತ್ತಿದೆ. ಆದ್ರೆ ಅಂಥವಳು ಸವಾಸ ಮಾಡಿ ನಿಮ್ಮ ಮಗನೂ ಅವನು ಇವಾಗ ಜೈಲಿಗೆ ಹೋಗಂಗಾಗೈತಿ. ನಮ್ಮ ಮನೆಯವ್ರ ಮಾತು ನಡೆಯಲ್ಲ. ಶಿಲ್ಪ ಯಾವತ್ತೂ ನಮ್ಮ ಮಾತು ಕೇಳ್ದೊಳೆ ಅಲ್ಲ. ನಮ್ಮ ಮಾತು ಕೇಳಂಗಿದ್ದಿದ್ರೆ ಅವಳು ಯಾಕೆ ಈ ಥರ ಆಗೋಳು ಹೇಳ್ರಿ? ಸುಖವಾಗಿರೋಳೆ. ನಮ್ಮ ಮನೆಯವ್ರ ಮಾತು ಏನಾನ ಕೇಳಿದ್ರೆ ಇವತ್ತು ಅವ್ನ ಮದುವೆ ಆಗಿ ಕಷ್ಟ ಅನುಭವಿಸೋಂಥ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಅವಳು ನಮ್ಮ ಮಾತೆಲ್ಲ ಕೇಳಲ್ಲ ಕಣಣ್ಣ. ನೋಡಪ್ಪ ಪಟೇಲಪ್ಪ, ನಿನ್ನ ಕೈಯಾಗೈತಪ್ಪ ನನ್ನ ಮಗನ ಜೀವನ. ಏನೋ ತಪ್ಪು ಮಾಡಿದ್ದಾನೆ, ಕ್ಷಮಿಸ್ಬಿಟ್ಟು ಕೇಸು ವಾಪಸ್ ತಗೊಂಬ ಕೇಳಪ್ಪ ನೀನು ಸೊಸಿಗೆ. ತೀರನ ನಾವು ಅಷ್ಟು ದುಡ್ಡು ಕೊಡ್ತೀವಿ. ದುಡ್ಡು ತಗೊಂಡು ಕಂಪ್ಲೇಂಟ್ ವಾಪಸ್ ತಗೊಂಡು ನನ್ನ ಮಗನ್ನ ಬಿಡ್ಸಕ್ಕೆ ಕೇಳಪ್ಪ ಶಿಲ್ಪನ್ಗೆ. ನೀನು ಹೇಳಿರ್ ಕೇಳ್ಬೋದು, ಒಂದು ಮಾತು ಹೇಳಿ ನೋಡು. ನಿಮ್ಮ ಅಮ್ಮನೂ ನೀನು ಹೋಗಿ ಮಾತಾಡ್ರಪ್ಪ ಒಂದು ಸ್ವಲ್ಪ. ನಿಮ್ಮ ಅಮ್ಮ ಎಲ್ಗೋಯ್ತು? ನಿಮ್ಮ ಅಮ್ಮನ ಮಾತು ಕೇಳ್ತಿತ್ತಂತ ಹುಡುಗಿ ಅಲ್ವೇ? ನಮ್ಮ ಅಮ್ಮನ ಮಾತು ಕೇಳ್ಬೋದು, ಆದರೆ ಅವಳು 2-3 ದಿವಸ ನೋವು ಅನುಭವಿಸಿದಾಳೆ. ನಿಮ್ಮ ಮಗನಿಗೆ ಸರಿಯಾಗಿ ಶಿಕ್ಷೆ ಆಗಲಿ ಬಿಡ್ರಿ. 1 ತಿಂಗಳು 2 ತಿಂಗಳು ಜೈಲಿನಾಗಿರಲಿ, ಆಮೇಲೆ ಬೇಕಂದರೆ ನೋಡೋಣ. ಈಗ ನಾವು ಹೇಳೋಕ್ಕೂ ಆಗಲ್ಲ ಶಿಲ್ಪನ್ಗೆ. ಯಾಕೆಂದರೆ ಅವಳು ನಮ್ಮ ಮಾತು ಕೇಳಲ್ಲ ಅನ್ನೋದು ನಾವು ಹೇಳಿದ್ದೀವಿ. ನಾವು ಹೇಳಿದ್ರೆ ನಿಮಗೆ ನಮ್ಮ ಬಗ್ಗೆ ಒಂದು ಸ್ವಲ್ಪನೂ ಇದಿಲ್ಲ. ಅವನು ಮಾಡಿರೋ ಇದಕ್ಕೆ ಜೈಲಿನಾಗೆ ಇರ್ಬೇಕು ಸಾಯತಕ್ಕನ ಅಂತನ ಮಾತಾಡ್ತಿದ್ಲು ಅವಳು. ಅಂಥದ್ರಲ್ಲಿ ನಾವು ಹೋಗಿ ಹೇಳಿದ್ರೆ ನಾವೇನೇ ತಪ್ಪು ಮಾಡಿರೋರಿಗೆ ಪರವಾಗಿ ವಹಿಸ್ಕೊಂಡು ಮಾತಾಡ್ದಂಗೆ ಆಗುತ್ತೆ. ಬೇಡ ಸುಮ್ಮನಿರ್ರಿ. ಅಯ್ಯೋ, ನೀವೇ ಹಿಂಗಂದ್ರೆ ಹೆಂಗಪ್ಪ? ಶಿಕ್ಷೆ ಆಗಲಿ ಅಂತ ಹೇಳ್ತಾ ಇದ್ದಿಲ್ಲಪ್ಪ. ನಿಮ್ಮ ಮಕ್ಕಳಿಗೆ ಹಿಂಗೇನಾನ ಆದರೆ ಸುಮ್ಮನೆ ಇರ್ತಿದ್ದ? ಹೇಳಪ್ಪ ಪಟೇಲಪ್ಪ. ಏನೋ ನಿಮ್ಮ ಮನೆ ಬಾಗಿಲಿಗನ ಬಂದಿದ್ದೀವಿ, ಕಣ್ಣೀರು ಹಾಕೊಂಡು. ನಿರಾಸೆ ಮಾಡಲ್ಲ ಅಂತ ಅನ್ಕೊಂಡು ನಮ್ಮ ಮನೆಯವ್ರನ್ನ ಕರ್ಕೊಂಬಂದಿದ್ದೀನಿ. ನೀನು ನೋಡಿರಿ ಹಿಂಗೆ ಹೇಳ್ತಾ ಇದೆಯಲ್ಲಪ್ಪ. ಅಯ್ಯೋ, ನಮ್ಮನ್ನು ಕೈ ಬಿಡ್ಬೇಡಪ್ಪ. ಹೆಂಗಾದ್ರೂ ಮಾಡಿ ಈ ಕಂಪ್ಲೇಂಟ್ ವಾಪಸ್ ತಗೊಂಡು ನಮ್ಮ ಮಗನ ಬಿಡಿಸಪ್ಪ. ನಿನಗೆ ಪುಣ್ಯ ಬರುತ್ತೆ, ನಿನ್ನ ಮಕ್ಕಳಿಗೆ ಒಳ್ಳೇದಾಗುತ್ತೆ. ಅಯ್ಯೋ ಅಕ್ಕ ಕಣ್ಣೀರು ಹಾಕ್ಬೇಡ್ರಿ. ಅಯ್ಯೋ ಮುತ್ತೈದೇರು, ಕಣ್ಣೀರು ಹಾಕ್ಬಾರ್ದು ಕಣಕ್ಕ. ಕಣ್ಣೀರು ಒರೆಸ್ಕೊಳಕ್ಕ ಏನೂ ಆಗಲ್ಲ ನಿಮ್ಮ ಮಗನಿಗೆ. ಕಣ್ಣೀರು ಒರೆಸ್ಕೊ. ಅಯ್ಯೋ ರಾಧಾ, ನೀನು ಒಂದು ಹೆಣ್ಣಾಗಿ ನನ್ನ ಕಣ್ಣೀರು ನಿನಗೆ ಅರ್ಥ ಆಗುತ್ತೆ, ನನ್ನ ನೋವು ನಿನಗೆ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ನನ್ನ ಮಗುನ ಬಿಡ್ಸಕ್ಕೆ ಕೇಳಮ್ಮ, ನಿನ್ನ ಗಂಡಿಗೆ ಹೇಳಿ, ನಿಮಗೆ ಪುಣ್ಯ ಬರುತ್ತೆ. ಅಯ್ಯೋ ಅಕ್ಕ, ಕಣ್ಣೀರು ಒರೆಸ್ಕೊಳಕ್ಕ. ಆಯಿತು, ನೋಡೋಣ. ನಾನು ಶಿಲ್ಪನಿಗೆ ಒಂದು ಮಾತು ಹೇಳ್ತೀನಿ. ನೋಡೋಣ, ಕಂಪ್ಲೇಂಟ್ ಏನಾರು ವಾಪಸ್ ಇನ್ನೇನು ಮಾಡೋಕ್ಕಾಗುತ್ತೆ, ಆಗಿದ್ದಾಗೋಯ್ತು. ತಪ್ಪು ಮಾಡಿಬಿಟ್ಟಿದ್ದಾನೆ ಅಂತ ನಾನು ಹೇಳ್ತೀನಿ. ನೀವು ಬರ್ರಿ, ಹೋಗೋಣ ಅವ್ರ ಮನೆ ಹತ್ರ. ನೀವು ಕರ್ಕೊಂಡು ಹೋಗ್ತೀನಿ, ನಿಮ್ಮ ಎದುರಿಗೆ ಹೇಳ್ತೀನಿ. ನೋಡೋಣ, ಅವಳು ಏನಾರು ಒಪ್ಕೊಂಡ್ರೆ ಪರವಾಗಿಲ್ಲ, ಕೇಸ್ ವಾಪಸ್ ತಮ್ಮಕ್ಕೆ. ಇಲ್ದಿದ್ರೆ ನಾನು ಅವ್ರನ್ನ ಬಲವಂತ ಮಾಡೋಕ್ಕಾಗಲ್ಲ. ಒಂದು ಮಾತು ಹೇಳ್ತೀನಿ. ನೀವು ಇಲ್ಲಿವರೆಗೂ ಬಂದಿದ್ದೀರಾ, ಕಣ್ಣೀರು ಹಾಕ್ತಿದ್ದೀರಾ ಅಂತ ಒಂದು ಇದ್ರ ಮೇಲೆ ಕಣ್ಣೀರು ಒರೆಸ್ಕೊಳಕ್ಕ ನಮ್ಮ ಪ್ರಯತ್ನ ನಾವು ಮಾಡ್ತೀನಿ. ಸರಿಯಪ್ಪ, ನಿನ್ನ ಪ್ರಯತ್ನ ನೀನು ಮಾಡು, ಅಷ್ಟು ಮಾಡು ಸಾಕು. ನೋಡೋಣ ಮುಂದೆ ದೇವಿ ಇಚ್ಛೆ ಏನಾಗುತ್ತೋ ಏನೋ ಆಗಲಿ. ಮುಂದಿಂದ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕೈಯಾಗಿಲ್ಲ. ನಮ್ಮ ಪ್ರಯತ್ನ ನಾವು ಮಾಡಬೇಕು ಅಷ್ಟೇ.
ರಾಧಾ ಹೋಗು ಟೀ ನಾನು ಮಾಡ್ಕೊಂಬ ಹೋಗು. ಅಯ್ಯೋ ಟೀ ಬೇಡ ಏನೂ ಬೇಡ, ನಮ್ಮ ಮಗುನ ಬಿಡಿಸ್ಕೊಂಬಂದ್ರೆ ಅಷ್ಟೇ ಸಾಕಪ್ಪ. ಅಯ್ಯೋ ಇರ್ಲಿ ಕೊಡಿರಿ ಗೌಡ್ರೆ, ಏನಾಗಲ್ಲ. ಹೋಗಿ ರಾಧಾ ಮಾಡ್ಕೊಂಬ. ಇರೋಣ ಕುತ್ಕೊಂಡಿರಿ, ಮಾಡ್ಕೊಬತ್ತೀನಿ. ಹಾಂ ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.